ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ಮಾಹಿತಿ ಕೂಡ ನಿಮ್ಗೆ ಸಿಗುತ್ತೆ ಮತ್ತು ಯೂಸ್ಫುಲ್ ಕೂಡ ಆಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಪೌಡರ್ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದೇ ಪೌಡರ್ ಆದರೂ ಪರವಾಗಿಲ್ಲ, ಪೇಸ್ಟ್ ಪೌಡರು. ಈಗ ಒಂದು ಡಬ್ಬಿ ತಗೊಂಡು ಅದು ಡಬ್ಬಿಗೆ ಹಾಕಿಟ್ಕೊಂಡಿದ್ದೀನಿ. ಮತ್ತು ಒಂದು ಕವರ್ ಸಹಾಯದಿಂದ ಮುಚ್ಚಿ ಮತ್ತು ಒಂದು ರಬ್ಬರ್ ಹಾಕಿ ಈ ರೀತಿ ನಾನು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಇದೆಲ್ಲ ಆದಮೇಲೆ ನೋಡಿ ಈ ಥರ ಕ್ಯಾಪ್ ಥರ ಮಾಡ್ಕೋಬೇಕು. ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಒಂದು ಸೇಫ್ಟಿ ಪಿನ್ ತಗೊಂಡು ಹೋಲ್ ಮಾಡ್ಕೋಬೇಕು. ಚೆನ್ನಾಗಿ ನೋಡಿ ಈ ರೀತಿ ಎಲ್ಲ ಕಡೆಯೂ ಹೋಲ್ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗಾದರೆ ಸ್ಮೆಲ್ ಅದ್ರದ್ದು ಏನು ಪೌಡರ್ ಹಾಕಿಟ್ಟಿರ್ತೀವಲ್ಲ ಅದರ ಸ್ಮೆಲ್ ನಮಗೆ ಬರುತ್ತೆ. ಇದು ಏನಕ್ಕೆ ಅಂತಂದರೆ ನಮ್ಮ ಬೀರುನಲ್ಲಿ ಅಥವಾ ಕಬೋರ್ಡ್ನಲ್ಲಿ ಬ್ಯಾಡ್ ಸ್ಮೆಲ್, ಬಟ್ಟೆದು ಬ್ಯಾಡ್ ಸ್ಮೆಲ್ಲೆಲ್ಲ ಬರ್ತಿರ್ತಲ್ಲ, ಮುಚ್ಚಿಟ್ಟಿದ್ರೆ ಹಾಗೆ ಇಟ್ಟಿದ್ರೆ ಬ್ಯಾಡ್ ಸ್ಮೆಲ್ ಬರ್ತಿರ್ತಲ್ಲ, ಅದಕ್ಕೆ ಅಂತ ನಾವು ಬೀರು ಒಳಗಡೆ ಈ ಥರ ಇರೋದ್ರಿಂದ ಪ್ರೆಸ್ ಆಗಿರುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ, ಅದು ಕೂಡ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ಅಕ್ಕಿ ತಂದಿರ್ತೀವಿ ನಾವು. ಅಕ್ಕಿ ತುಂಬ ಜಾಸ್ತಿ ತಂದಿರ್ತೀವಿ, ಒಂದು 25 kg ಆಗೋಷ್ಟು ತಂದಿರ್ತೀವಿ. ಅದು ಬೇಗ ಖಾಲಿ ಆಗ್ತಿರಲ್ಲ. ಅದಕ್ಕೆ ಅಂತಲೇ ಹುಳೆಲ್ಲ ಬರುತ್ತೆ. ಅದಕ್ಕೆ ಅಂತಲೇ ಈ ಟಿಪ್ಸ್ ಫಾಲೋ ಮಾಡಿ. ಇಲ್ಲಿ ನಾನು ಕಾಳು ಮೆಣಸು ಸ್ವಲ್ಪ, ಅರಿಶಿನ ಪುಡಿ ಒಂದು ಸ್ವಲ್ಪ, ಮತ್ತು ಅನಾನಸ್ ಹೂವು ಇರುತ್ತಲ್ಲ ಅದರದ್ದೊಂದು ಸ್ವಲ್ಪ, ಮತ್ತು ಲವಂಗ ಒಂದು ಸ್ವಲ್ಪ ಹಾಕಿ ಈ ರೀತಿ ನೀವು ಟಿಶ್ಯೂ ಪೇಪರ್ ಇದ್ದರೆ ಅದು ಬೆಸ್ಟು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಅಂತಲೇ ಪೇಪರಲ್ಲಿ ಕವರಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಮಾಡಿಟ್ಟಿರೋದ್ರಿಂದ ನಿಮಗೋಸ್ಕರ ಈ ರೀತಿ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಪ್ಯಾಕ್ ಮಾಡಿ ನಾವು ಅಕ್ಕಿ ಏನು ಡಬ್ಬಿಗೆ ಹಾಕಿಟ್ಟಿರ್ತೀವಲ್ಲ ಬಾಕ್ಸಲ್ಲಿ, ಯಾವುದಾದ್ರು ಬಾಕ್ಸು ನಿಮ್ಗೆ ಯಾವ ಬಾಕ್ಸ್ ಹಾಕಿಟ್ಟಿರ್ತೀರೋ ಆ ಬಾಕ್ಸಲ್ಲಿ ಹಾಕಿಟ್ಟಿರ್ತೀರಲ್ಲ ಅದರಲ್ಲಿ ನೋಡಿ ಈ ರೀತಿ ಒಳಗಡೆ ಹಾಕಿ ಇಡೋದ್ರಿಂದ ತುಂಬ ದಿನ ಬರುತ್ತೆ ಫ್ರೆಂಡ್ಸ್. ಯಾವುದೇ ಥರ ಹುಳ ಬರಲ್ಲ, ನೀಟಾಗಿ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಈಗ ಅಲ್ಲಿ ಮಾತ್ರೆಗಳೆಲ್ಲ ಫುಲ್ಲು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ನಾವು ಏನಕ್ಕೂ ತಂದಿಟ್ಟಿರ್ತೀವಿ, ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ಅದನ್ನು ತಗೊಂಡು, ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾತ್ರೆನೂ ಒಂದು ಅಥವಾ 2 ಮಾತ್ರೆ ತಗೊಂಡು ಈ ರೀತಿ ಕುಟ್ಕೋಬೇಕು. ನಾನಿಲ್ಲಿ ಒಂದೇ ಮಾತ್ರೆ ತಗೋತಾ ಇದ್ದೀನಿ. ಈ ರೀತಿ ಪುಡಿ ಮಾಡ್ಕೊಂಡು ಫ್ರೆಂಡ್ಸ್, ನಾವು ಎಷ್ಟೇ ಸಿಂಕು ಸೋಪ್ ಹಾಕಿ ಎಲ್ಲ ಉಜ್ಜಿರ್ತೀವಿ ಆದರೂ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ. ನಿಮಗೆ ಗೊತ್ತಿರುತ್ತೆ, ನಿಮ್ಗೆ ಅಬ್ಸರ್ವ್ ಮಾಡಿ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಮತ್ತು ಅದರಿಂದ ಹುಳಗಳು ಬರ್ತಿರುತ್ತೆ. ಅದಕ್ಕೆ ಅಂತಲೇ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಮಾತ್ರೆ ಮತ್ತು ಟೀ ಪುಡಿ ಹಾಕಿ ನೈಟೇನೆ ನೀವು ಎಲ್ಲ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಈ ರೀತಿ ಹಾಕಿಡಿ. ನೀರೇನು ಇರಬಾರ್ದು, ಹಾಗೆ ಡ್ರೈ ಆಗಿರಬೇಕು. ಈ ರೀತಿ ಸಿಂಕಲ್ಲಿ ಹಾಕಿಟ್ಬಿಡಿ. ಇದ್ರ ಸ್ಮೆಲ್ಗೆ ಯಾವುದೇ ಕೀಟ ಕೂಡ ಬರಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.